ಐ ಥಿಂಕ್ ಈ ವರ್ಷದಲ್ಲಿ ಸುಮಾರು ಶುಕ್ರವಾರಗಳಲ್ಲಿ 3ಕ್ಕಿಂತ ಹೆಚ್ಚು ಕನ್ನಡದ ಸಿನಿಮಾಗಳು ರಿಲೀಸ್ ಆಗಿದ್ದಾವೆ ಆ್ಯಂಡ್ ಇವತ್ತಿಗೂ ಕೂಡ ರಿಲೀಸ್ ಆಗ್ತಾ ಇದ್ದಾವೆ. ಅದರಲ್ಲಿ ಅಟ್ಲೀಸ್ಟ್ ಒಂದು 50% ಅಷ್ಟು ಸಿನಿಮಾಗಳು ಈ ಕೋವಿಡ್ ಟೈಮಲ್ಲಿ ರಿಲೀಸ್ ಆಗಬೇಕಾಗಿದ್ದ ಸಿನಿಮಾಗಳು. ಒಂದೊಂದು ವಾರಕ್ಕೆ 9ರಿಂದ 13 ಸಿನಿಮಾಗಳು ಕೂಡ ಈ ವರ್ಷ ರಿಲೀಸ್ ಆಗಿದ್ದಾವೆ. ಸೊ ಈ ವಿಷಯದ ಬಗ್ಗೆ ಒಂದಿಷ್ಟು ಮಾತು ಮತ್ತು ಒಳ್ಳೆಯದೇನು ಕೆಟ್ಟದ್ದೇನು ಅಂತ ಸ್ವಲ್ಪ ಡಿಸ್ಕಸ್ ಮಾಡೋಣ ಬನ್ನಿ. ಯಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಒಂದು ನಿಮಿಷ ಯಾವುದೋ ಪ್ರಮೋಷನ್ ಇಳಿಸ್ತವನೆ ಅಂತ ಅನ್ಕೋಬೇಡಿ. ವಿಡಿಯೋ ಸ್ವಲ್ಪ ಲೆಂತ್ ಇದೆ, ಎಡಿಟ್ ಮಾಡೋದಕ್ಕೆ ಫೋಟೋಸ್ನ ಹುಡುಕ್ತೆ ಬಟ್ ಕರೆಕ್ಟಾಗಿ ಸಿಗ್ತಾ ಇಲ್ಲ, ಹುಡುಕೋಕ್ಕೆ ಟೈಮ್ ಕೂಡ ಇಲ್ಲ. ಸೊ ಆಡಿಯೋ ಎಫೆಕ್ಟ್ನ ಹಾಕಿ ವಿಡಿಯೋನ ಎಡಿಟ್ ಮಾಡಿದ್ದೀನಿ. ಆದಷ್ಟು ಫುಲ್ ನೋಡಿ, ಕಂಟೆಂಟ್ ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಈಗ ಶುರು ಮಾಡೋಣ. ಫಸ್ಟ್ ಇದ್ರ ಬಗ್ಗೆ ಯಾಕೆ ಮಾತಾಡಬೇಕು ಅಂತ ಅನ್ನಿಸ್ತು ನನಗೆ ಅಂತ ಹೇಳುವೆ. ಈ ಜೂನ್ 14ಕ್ಕೆ 4 ಕನ್ನಡದ ಸಿನಿಮಾಗಳು ರಿಲೀಸ್ ಆಗ್ತಾ ಇವೆ. ಕೋಟಿ, ಲವ್ಲಿ, ಶೆಫ್ ಚಿದಂಬರ, ಶಿವಮ್ಮ. ಈ ಲಾಸ್ಟ್ 2 ತಿಂಗಳಲ್ಲಿ ಯಾರೂ ಬರಲಿಲ್ಲ. ಅದಕ್ಕೆ ಅವ್ರುಗಳಿಗೆ ಅವ್ರದ್ದೇ ಆದ ಕಾರಣಗಳಿರ್ತವೆ, ಅದನ್ನ ಗೌರವಿಸೋಣ. ಆದರೆ ಈ ಥರ ಒಂದೇ ದಿನ 4 ಸಿನಿಮಾಗಳು ಬಂದರೆ ಹೆಂಗೆ ಅಂತ. ಸಿನಿಮಾನ ನಾನು ಯಾವಾಗಲೂ ಒಂದು ಪ್ರಾಡಕ್ಟ್ ಥರನೇ ನೋಡೋದು. ಅದನ್ನ ಕನ್ಸ್ಯೂಮ್ ಮಾಡಾದಮೇಲೆ ಇಷ್ಟ ಆದರೆ ಪದೇ ಪದೇ ಕನ್ಸ್ಯೂಮ್ ಮಾಡ್ತೀನಿ. ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ, ಸಪ್ಲೈ ಅನ್ನೋದು ಯಥೇಚ್ಛವಾಗಿ ಬರ್ತಿವೆ, ಆದರೆ ಅದರಲ್ಲಿ ತುಂಬ ಕಡಿಮೆ ಸಿನಿಮಾಗಳಿಗೆ ಮಾತ್ರ ಡಿಮ್ಯಾಂಡ್ ಅನ್ನೋದಿದೆ. ಸೊ ಈ ಥರ ವಾರಕ್ಕೊಂದು 4, 5, 6 ಸಿನಿಮಾಗಳು ಬಂದರೆ ಇದರಿಂದ ಆಗೋ ಅಡ್ವಾಂಟೇಜಸ್ ವಿಚಾರಕ್ಕೆ ಫಸ್ಟ್ ಬರೋಣ. ಫಸ್ಟ್ ಒಂದು ರೇಂಜ್ಗೆ ವಿಸಿಬಿಲಿಟಿ ಅನ್ನೋದು ಸಿಕ್ಕಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದರೆ, ಈಗ ಸಿಂಪಲ್ ಈ ವಿಡಿಯೋನೇ ತಗೊಳ್ಳೋಣ. ಒಂದೇ ದಿನ 4 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗಿದ್ದಕ್ಕೆ ಇದರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಯಾವ ಸಿನಿಮಾಗಳು ರಿಲೀಸ್ ಆಗ್ತವೆ ಅನ್ನೋದ್ರ ಬಗ್ಗೆ ನೋಡೋ ಆಡಿಯನ್ಸ್ಗೆ, ಲೈಕ್ ಈ ವಿಡಿಯೋ ನೋಡೋ ಆಡಿಯನ್ಸ್ಗೆ ಒಂದು ಐಡಿಯಾ ಸಿಗುತ್ತೆ. ಸೋಷಿಯಲ್ ಮೀಡಿಯಾನ ರೆಗ್ಯುಲರ್ ಆಗಿ ಫಾಲೋ ಮಾಡೋರಿಗೆ, ಸ್ಪೆಷಲಿ ಟ್ವಿಟ್ಟರ್ನ ಫಾಲೋ ಮಾಡೋರಿಗೆ ಈ ವಿಚಾರದ ಬಗ್ಗೆ ತುಂಬ ಚೆನ್ನಾಗೇ ಗೊತ್ತಿರುತ್ತೆ. ಸೊ ರೆಗ್ಯುಲರ್ ಆಗಿ ಪೋಸ್ಟ್ಗಳಾಗಿರಲಿ, ಟ್ವೀಟ್ಸ್ಗಳಾಗಿರಲಿ, ಈ ತರಹದ ವೀಡಿಯೋಗಳಾಗಿರಲಿ ಬರೋದ್ರಿಂದ ಒಂದಿಷ್ಟು ಸೋಷಿಯಲ್ ಮೀಡಿಯಾನ ಫಾಲೋ ಮಾಡೋ ಯೂಸರ್ಸ್ಗಳಿಗೆ ಇದು ರೀಚ್ ಆಗುತ್ತೆ. ನೆಕ್ಸ್ಟ್ ಬಂದು ರಿಲೀಸ್ ಆಗೋ ಎಲ್ಲ ಸಿನಿಮಾಗಳು ಚೆನ್ನಾಗಿದ್ರೆ ಆಡಿಯನ್ಸ್ಗೆ ಒಂದು ವೆರೈಟಿ ಆಫ್ ಸಿನಿಮಾಗಳು ಮಾರ್ಕೆಟಲ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ವಾರದಲ್ಲಿ ಒಂದು 5 ಸಿನಿಮಾ ರಿಲೀಸ್ ಆಗಿದ್ದಾವೆ ಅಂತ ಅಂದ್ಕೊಳ್ಳಿ. ಒಂದು ಥ್ರಿಲ್ಲರ್, ಒಂದು ಆ್ಯಕ್ಷನ್, ಒಂದು ಕಾಮಿಡಿ, ಒಂದು ರೊಮ್ಯಾಂಟಿಕ್ ಲವ್ ಡ್ರಾಮಾ, ಇನ್ನೊಂದು ಸೈಫೈ. ಎಲ್ಲ ಸಿನಿಮಾಗಳು ಹಿಟ್ ಆದರೆ, ಅಂದರೆ ಎಲ್ಲ ಸಿನಿಮಾಗಳು ಚೆನ್ನಾಗಿದ್ರೆ ಅದಕ್ಕೆ ಅದರದೇ ಆದ ಟಾರ್ಗೆಟ್ ಆಡಿಯನ್ಸ್ ಇದ್ದೇ ಇರ್ತಾರೆ. ಆ ಜಾನರಲ್ಲಿ ಸಿನಿಮಾದ ಮೇಲೆ ಇಂಟ್ರೆಸ್ಟ್ ಇರೋರು ಬಂದು ನೋಡ್ತಾರೆ. ರಿಲೀಸ್ ಆಗೋ ಎಲ್ಲ ಸಿನಿಮಾಗಳು ಚೆನ್ನಾಗಿದ್ರೆ ಕನ್ನಡ ಇಂಡಸ್ಟ್ರಿಗೆ ಒಂದು ಗ್ರೋತ್ ಅನ್ನೋದು ಸಿಗುತ್ತೆ. ಬಟ್ ಇದು ರಿಯಾಲಿಟಿಗೆ ಬಂದಿರೋದು ತುಂಬ ಕಡಿಮೆ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ಗೆ ಬರೋಣ. ಎಕ್ಸೆಸಿವ್ ಸಪ್ಲೈ ಆಫ್ ಸಿನಿಮಾ. ಪ್ರತಿ ವರ್ಷವೂ ಕನ್ನಡದಲ್ಲಿ ಒಂದು ಆ್ಯಾವ್ರೇಜ್ ತೊಗೊಂಡ್ರೆ 200ರಿಂದ 230 ಸಿನಿಮಾಗಳು ರಿಲೀಸ್ ಆಗ್ತಾ ಇವೆ. ಈ ವರ್ಷ ಜನವರಿಯಿಂದ ಮೇವರೆಗೂ ತೊಗೊಂಡ್ರೇ ಒಂದು 100ರಿಂದ 120 ಸಿನಿಮಾಗಳು ಆಲ್ರೆಡಿ ರಿಲೀಸ್ ಆಗೋಗಿದ್ದಾವಂತೆ. ರೀಸೆಂಟಾಗಿ ನಾನು ಇದನ್ನು ಒಂದು ಇಂಟರ್ವ್ಯೂವಲ್ಲಿ ನೋಡಿದೆ. ಅದರಲ್ಲೂ ಈ ಎಲೆಕ್ಷನ್, IPL ಅಂತ ಏಪ್ರಿಲ್ ಮತ್ತು ಮೇಯಲ್ಲಿ ಸ್ವಲ್ಪ ಕಮ್ಮಿ ಇನ್ಫ್ಲೋ ಇತ್ತು ಸಿನಿಮಾಗಳದ್ದು. ಇನ್ಮೇಲಿಂದ ಮತ್ತೆ ಶುರು ಆಗ್ತವೆ. ಒಂದು ವರ್ಷಕ್ಕೆ ಹಬ್ಬಬ್ಬ ಅಂದರೆ ಒಬ್ಬ ಪ್ರೇಕ್ಷಕ ಎಷ್ಟು ಸಿನಿಮಾಗಳನ್ನು ನೋಡ್ಬೋದು ಹೇಳಿ? ಯೂಶ್ವಲ್ ಆಗಿ ಸಿನಿಮಾಗಳನ್ನು ಫಾಲೋ ಮಾಡೋರು ಅವ್ರಿಗೆ ಈ ವರ್ಷ ನೋಡಲೇಬೇಕಾದ ಸಿನಿಮಾಗಳು ಅಂತ ಕೆಲವೊಂದು ಲಿಸ್ಟ್ ಇರ್ತವೆ, ಒಂದು 15ರಿಂದ 20. ಸೊ ಅಷ್ಟು ಸಿನಿಮಾಗಳನ್ನು ನೋಡ್ಬೋದು. ನಂದೇ ಎಕ್ಸಾಂಪಲ್ ಹೇಳೋದಾದರೆ, 2023ರಲ್ಲಿ ನಾನು ಥಿಯೇಟ್ರ್ನಲ್ಲಿ ನೋಡಿದ್ದು 65ಕ್ಕೂ ಹೆಚ್ಚು ಸಿನಿಮಾಗಳನ್ನು. ನಾನೇನೋ ಒಬ್ಬೊಬ್ಬನೇ ಹೋಗೋದು ಸಿನಿಮಾಗೆ. ಆಲ್ಮೋಸ್ಟ್ ಗಾಡಿ ಪೆಟ್ರೋಲು, ಪಾರ್ಕಿಂಗ್, ಟಿಕೆಟ್, ಇಂಟರ್ವಲ್ ಏನಾದರೂ ತಿನ್ನೋದು, ಇದಕ್ಕೆಲ್ಲ ಸೇರಿ ಏನಿಲ್ಲ ಅಂದರೂ ಒಂದು ಸಿನಿಮಾಗೆ ಆ್ಯಾವ್ರೇಜ್ ಆಗಿ 250 ರೂಪಾಯಿ ಬಿದ್ದೇ ಬೀಳುತ್ತೆ. 2023ರಲ್ಲಿ ನಾನು ಏನಿಲ್ಲ ಅಂತಂದರೂ ಒಂದು 16,000 ಸಿನಿಮಾಗೆ ಖರ್ಚು ಮಾಡಿದ್ದೀನಿ. ಆದರೆ ಎಲ್ರಿಗೂ ಇಷ್ಟೊಂದು ಅಮೌಂಟ್ನ ಖರ್ಚು ಮಾಡೋಕ್ಕಾಗತ್ತೆ ಹೇಳಿ ಸಿನಿಮಾ ನೋಡೋದಕ್ಕೆ? ಹಾಗೆಯೇ ರಿಲೀಸ್ ಆಗೋ ಎಲ್ಲ ಸಿನಿಮಾಗಳನ್ನು ದೇವ್ರಣೆಗೂ ನೋಡೋಕ್ಕಾಗಲ್ಲ ಗುರು. ಆದರೆ ಸಿನಿಮಾ ರಿಲೀಸ್ ಆದಮೇಲೆ ಮಾತ್ರ ಎಲ್ಲರೂ ಬಂದು ಮೀಡಿಯಾ ಮುಂದೆ ಬಂದು ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂತಂತಾರೆ. ಜನ ಆಲ್ರೆಡಿ ಫಿಕ್ಸ್ ಆಗೋಗಿದ್ದಾರೆ. ಈಗ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕಾದ ಸಿನಿಮಾ ಗುರು ಅನ್ನೋ ಒಂದು ಒಪಿನಿಯನ್ ಜನರಿಂದ ಬಂದರೆ ಆವಾಗ ಮಾತ್ರ ಥಿಯೇಟ್ರಿಗೆ ಹೋಗೋಣ ಅಂತ ಫಿಕ್ಸ್ ಆಗೋಗಿದ್ದಾರೆ. ಬಟ್ ತುಂಬ ಫಿಲ್ಮ್ ಮೇಕರ್ಸ್, ಎಸ್ಪೆಷಲಿ ಹೊಸಬ್ರು, ತುಂಬ ಹಾನೆಸ್ಟಾಗಿ ಸಿನಿಮಾಗಳನ್ನು ಮಾಡಿರ್ತಾರೆ. ನೀಟಾಗಿ ಅವರವರೇ ಡಿಸ್ಕಷನ್ ಮಾಡಿಕೊಂಡು ಅಟ್ಲೀಸ್ಟ್ ಒಂದೊಂದು ವೀಕ್ಗೆ 2 ಬಂದರೆ ತುಂಬ ಒಳ್ಳೇದಂತ ಅನಿಸುತ್ತೆ. ಚೆನ್ನಾಗಿರೋ ಸಿನಿಮಾ ಪಿಕಪ್ ಆಗುತ್ತೆ. ಅದೇ ಒಂದೇ ವಾರ 4ರಿಂದ 5 ಸಿನಿಮಾಗಳು ಬಂದುವೋ, ಅದರಲ್ಲಿ ಒಬ್ಬರು ದೊಡ್ಡ ಹೀರೋ ಸಿನಿಮಾ ಇರುತ್ತೆ, ಇನ್ನೊಂದು ಅವಾರ್ಡ್ ವಿನ್ ಆಗಿರೋ ಸಿನಿಮಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಸಿನಿಮಾಗಳು ಒಂದು ವಾರದ ಮುಂಚೆ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿಕೊಂಡು ಬಂದಿರೋ ಸಿನಿಮಾಗಳಿರ್ತವೆ. ಒಬ್ಬ ದೊಡ್ಡ ಹೀರೋ ಸಿನಿಮಾಗೆ ಅವ್ರದ್ದೇ ಆದ ಫ್ಯಾನ್ಸ್ ಇದ್ದೇ ಇರ್ತಾರೆ. ಮೊದಲ 3 ದಿನ ಬಂದೇ ಬರ್ತಾರೆ, ಸಿನಿಮಾ ನೋಡ್ತಾರೆ. ಸಿನಿಮಾ ಚೆನ್ನಾಗಿದ್ದರೆ ಖಂಡಿತ ಜನರಿಕ್ ಆಡಿಯನ್ಸ್ ಬಂದು ನೋಡ್ತಾರೆ. ಅದು ಕೂಡ ಅವರಿರೋ ಜಾಗದಲ್ಲಿ ಅವರಿಗೆ ಸಿನಿಮಾ ಅವೈಲಬಿಲಿಟಿ ಇದ್ದರೆ.
ಅದೇ ಅವಾರ್ಡ್ ವಿನ್ನಿಂಗ್ ಸಿನಿಮಾ ಆಗಿದ್ದರೆ ಆಲ್ರೆಡಿ ಸಿನಿಮಾಗಳನ್ನು ಫಾಲೋ ಮಾಡ್ತಿರೋರು ಬಂದು ನೋಡ್ತಾರೆ. ಸಿನಿಮಾ ಚೆನ್ನಾಗಿತ್ತು ಅಂತಂದರೆ ಅದು ಕೂಡ ಪಿಕಪ್ ಆಗುತ್ತೆ. ಆದರೆ ಈ ಮಧ್ಯದಲ್ಲಿ ಸಂಧಿಲಿ ಸೌಂಡ್ ಮಾಡಲಿಲ್ಲಂಗೆ ಬರೋ ಸಿನಿಮಾಗಳಲ್ಲಿ ಚೆನ್ನಾಗಿದ್ರೂ ಗೊತ್ತಾಗಲ್ಲ. ಯಾಕಂದರೆ ಅಂಥದ್ದೊಂದು ಇದೆ ಅಂತ ಜನರಿಗೆ ಗೊತ್ತೂ ಆಗಿರಲ್ಲ. ಬರೋ ಎಲ್ಲ ಸಿನಿಮಾಗಳು ಹಿಟ್ ಆಗಲ್ಲ ಗುರು, ಡೈರೆಕ್ಟಾಗಿ ಹೇಳ್ತೀನಿ, ಎಲ್ಲ ಸಿನಿಮಾಗಳು ಚೆನ್ನಾಗಿರಲ್ಲ. ಈಗಿನ ಟೈಮಲ್ಲಿ ಚೆನ್ನಾಗಿರೋ ಸಿನಿಮಾ ಪಿಕಪ್ ಆಗೋಕ್ಕೇ ಒಂದು ವಾರ ಟೈಮ್ ಬೇಕು. ಅಂಥದ್ರಲ್ಲಿ ಚೆನ್ನಾಗಿಲ್ಲದೆ ಇರತಕ್ಕಂತಹ ಸಿನಿಮಾಗಳ ಕತೆ ಅಂತೂ ಕೇಳಲೇಬಿಡಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ಆಡಿಯನ್ಸ್ಗೆ ಕನ್ಫ್ಯೂಸ್ ಆಗೋಗುತ್ತೆ, ಯಾವುದು ನೋಡಬೇಕು ಯಾವುದು ಬಿಡಬೇಕಂತ. ದೊಡ್ಡ ಹೀರೋ ಸಿನಿಮಾ ಇದ್ದರೆ ಆ ಹೀರೋ ಇದ್ದಾನೆ ಅನ್ನೋದನ್ನು ನೋಡೋಕ್ಕಾದರೂ ಹೋಗ್ತಾರೆ ಕೆಲವೊಂದಿಷ್ಟು ಜನ. ಸಿನಿಮಾ ಚೆನ್ನಾಗಿದ್ದರೆ ಸರಿ, ಚೆನ್ನಾಗಿಲ್ಲ ಅಂತಂದರೆ ಮುಗೀತು. ಬೇರೆ ಸಿನಿಮಾ ನೋಡೋ ಮೂಡ್ ಕೂಡ ನೆಗೆದು ಬಿದ್ದು ಹಾಳಾಗೋಗುತ್ತೆ. ಇದ್ರ ಮಧ್ಯೆ ಸೋಲೋದು ಯಾವುದು? ಚೆನ್ನಾಗಿರೋ ಸಿನಿಮಾ. ಅದರಲ್ಲೂ ಈಗೀಗ ಕನ್ನಡ ಸಿನಿಮಾಗಳಿಗೆ ಡಿಮ್ಯಾಂಡ್ ಇಲ್ಲದೆ ಇರೋ ಸಿನಿಮಾಗಳಿಗೆ ಯಾವುದೋ ಮಧ್ಯಾಹ್ನ ಶೋ ಕೊಡ್ತಾರೆ. ಈಗ ಮಧ್ಯಾಹ್ನ ಮಾಡೋ ಕೆಲಸ ಬಿಟ್ಟುಬಿಟ್ಟು ಸಿನಿಮಾ ನೋಡೋಕೆ ಹೋಗೋರು ತುಂಬ ಕಮ್ಮಿ. ಈ ಸ್ಟೂಡೆಂಟ್ಸ್ಗಳು ಕೂಡ ಹೋಗ್ತಿದ್ದವರು ಈಗ ಅವರು ಕೂಡ ಕಮ್ಮಿ ಮಾಡಾಕಿದ್ದಾರೆ. ಆಲ್ರೆಡಿ KFIಯಲ್ಲಿ ಒಂದಿಷ್ಟು ಸಮಸ್ಯೆಗಳಿದ್ದಾವೆ. ಅದರಲ್ಲಿ ಈ ಥರ ಒಂದೇ ದಿನ ತುಂಬ ಸಿನಿಮಾಗಳು ರಿಲೀಸ್ ಆಗೋದು ಎಷ್ಟು ಸರಿ? ಆಮೇಲೆ ರಿಲೀಸ್ ಆಗೋ ಎಲ್ಲ ಸಿನಿಮಾಗಳು ಕೂಡ ಚೆನ್ನಾಗಿರಲ್ಲ ಗುರು, ಡೈರೆಕ್ಟಾಗಿ ಹೇಳ್ತೀನಿ ಇದನ್ನ. ಆಮೇಲೆ ಜನ ಅದನ್ನ ನೋಡೋದು ಇಲ್ಲ. ಯಾವತ್ತೇ ಆಗಿರಲಿ, ಒಂದು ಒಳ್ಳೆ ಸಿನಿಮಾ ಆಡಿಯನ್ಸ್ಗೂ ಸಿನಿಮಾಗೂ ಇರೋ ರಿಲೇಷನ್ಶಿಪ್ನ ಗಟ್ಟಿ ಮಾಡುತ್ತೆ. ಅದೇ ಒಂದು ಕೆಟ್ಟ ಸಿನಿಮಾ ಆಡಿಯನ್ಸ್ನ ಸಿನಿಮಾದಿಂದ ದೂರ ಮಾಡುತ್ತೆ. ಸರಿಯಾಗಿ ರಿಲೀಸ್ ಡೇಟ್ನ ಅನೌನ್ಸ್ ಮಾಡದೆ ಅರ್ಜೆಂಟಲ್ಲಿ ರಿಲೀಸ್ ಮಾಡಿ ಆಮೇಲೆ ಅದನ್ನ ಜನ ರೆಕಗ್ನೈಸ್ ಕೂಡ ಮಾಡದೆ ಥಿಯೇಟ್ರಿಗೆ ಫುಟ್ಫಾಲ್ಸ್ ಕಮ್ಮಿ ಬಿದ್ದು ಇರೋ ಸ್ಕ್ರೀನ್ ಕೂಡ ಹೋಗುತ್ತೆ. ಸಿನಿಮಾ ಚೆನ್ನಾಗಿದ್ರೂ ಕೂಡ ಆಮೇಲೆ ಆ ಟೀಮಿಂದ ಇನ್ನೊಂದು ಸಿನಿಮಾ ಬರೋದು ತುಂಬ ಕಷ್ಟ ಆಗೋಗುತ್ತೆ. ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಅಂತ ನಂಬಿಕೆ ಇದ್ದವರು ಏನಾದರೂ ಮಾಡಿ ಆಡಿಯನ್ಸ್ಗೆ ರೀಚ್ ಆಗಬೇಕು, ಅದೊಂದೇ ದಾರಿ ಇರೋದವ್ರಿಗೆ. ದಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈ ವರ್ಷ ಬ್ಲಿಂಕ್. ಲಿಟ್ರಲಿ ರಿಲೀಸ್ ಆಗೋವಾಗ ಅಷ್ಟೇನು ಪ್ರಮೋಷನ್ ಇರಲಿಲ್ಲ ಅವ್ರದ್ದು. ಆದರೆ ಯಾವಾಗ ಸಿನಿಮಾ ರಿಲೀಸ್ ಆಯಿತು, ಆಡಿಯನ್ಸ್ಗೆ ಸಿನಿಮಾ ಇಷ್ಟ ಆಗ್ತಾ ಇದೆ ಅಂತ ಗೊತ್ತಾಯಿತೋ ಅವತ್ತು ಶುರು ಮಾಡಿಕೊಂಡ್ರು ನೋಡಿ. ಪ್ರತಿ ಥಿಯೇಟ್ರಿಗೂ ವಿಸಿಟ್ ಮಾಡ್ತಿದ್ರು, ಬೇರೆ ಬೇರೆ ರೀತಿಯಲ್ಲಿ ಆಡಿಯನ್ಸ್ ಜೊತೆ ಒಂದು ಕಾಂಟ್ಯಾಕ್ಟನ್ನು ಬೆಳೆಸ್ಕೊಂಡ್ರು. ಸೊ OTTಲಿ ಬಂದ ಮೇಲೆ ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ಸಖತ್ ಒಳ್ಳೆ ರೆಸ್ಪಾನ್ಸೇ ಬರ್ತೀವಿ ಅವ್ರಿಗೀಗ. ಒಂದು ವರ್ಷದಲ್ಲಿ ಕ್ರಿಕೆಟ್ ಅಂತೆ, ಹಬ್ಬ ಅಂತೆ, ಎಲೆಕ್ಷನ್ ಅಂತೆ, ಅದಂತೆ ಇದಂತೆ ಅಂತ ಸುಮಾರು ಕಾರಣಗಳನ್ನು ಹೇಳಿಕೊಂಡು ತುಂಬ ಸಿನಿಮಾಗಳು ಅವರ ರಿಲೀಸ್ ಡೇಟ್ನ ಪೋಸ್ಟ್ಪೋನ್ ಮಾಡ್ಕೋತಾನೇ ಇದ್ದಾರೆ. ಆ ಜಾಗದಲ್ಲಿ ಪಕ್ಕದ ಮನೆಯಿಂದ ಸಿನಿಮಾಗಳು ಈಸಿಯಾಗಿ ಬಂದು ರಿಲೀಸ್ ಆಗಿ ಚೆನ್ನಾಗಿದ್ದರೆ ಜನರನ್ನು ಕರೆಸ್ಕೋತಾ ಇದ್ದಾರೆ. ಫೈನಲ್ ಆಗಿ ನಾನು ಹೇಳೋದೇನಂತಂದರೆ, ಸಿನಿಮಾ ಮಾಡಿದ್ದೀವಿ ಬಂದು ನೋಡಿ ಅನ್ನೋ ಒಂದು ಮೈಂಡ್ ಸೆಟ್ನ ಬಿಟ್ಟು ಒಳ್ಳೆ ಸಿನಿಮಾ ಮಾಡಿ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಒಂದೊಳ್ಳೆ ದಿನ ಬರ್ತಾ ಇದ್ದೀವಿ ಅಂತ ಆಡಿಯನ್ಸ್ಗೆ ಹಾನೆಸ್ಟಾಗಿ ಹೇಳಿ, ಎಫರ್ಟ್ಸ್ನ ತೋರಿಸಿ. ಸ್ವಲ್ಪ ಸಿನಿಮಾ ಚೆನ್ನಾಗಿದ್ದರೆ ಖಂಡಿತ ಸಿನಿಮಾ ಮಾಡಿದವ್ರಿಗೂ ಒಳ್ಳೆಯದಾಗುತ್ತೆ, ಸಿನಿಮಾ ನೋಡಿದವ್ರಿಗೂ ಒಂದು ನಂಬಿಕೆ ಬರುತ್ತೆ ಆ ಸಿನಿಮಾ ಟೀಮ್ ಮೇಲೆ. ಆ್ಯಂಡ್ ಈ ಪ್ರೊಸೆಸ್ ಕಂಟಿನ್ಯೂ ಆದರೆ ಕಲೆಕ್ಟಿವ್ ಆಗಿ ಕನ್ನಡ ಸಿನಿಮಾಗಳು ಚೆನ್ನಾಗಿ ಬರ್ತಿದ್ದಾವೆ ಗುರು ಅನ್ನೋ ಒಂದು ಟಾಕ್ ಕೂಡ ಬರುತ್ತೆ. ಸೊ ಇದಿಷ್ಟು ನನಗೆ ಹೇಳಬೇಕಂತ ಅನಿಸಿದ್ದು ಈ ಒಂದು ವಿಚಾರದ ಬಗ್ಗೆ. ನಿಮಗೆ ಹೇಳೋಕ್ಕೇನಾದರೂ ಇದ್ದರೆ ಈ ಒಂದು ವಿಚಾರದಲ್ಲಿ, ಹಾಗೆ ನಾನು ಏನಾದರೂ ಹೇಳಿದ್ರಲ್ಲಿ ತಪ್ಪಿದರೆ ಖಂಡಿತ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.